ಹಾಯ್ ಫ್ರೆಂಡ್ಸ್. ಒಂದೆಡೆ ಕ್ಯಾಮ್ರಾ ಮುಂದೆ ನಿಂತರೆ ಸಾಕು, ತನ್ನ ಅದ್ಭುತ ನಟನೆಯಿಂದ ಭಾರತೀಯ ಚಿತ್ರರಂಗವನ್ನೇ ನಡಗಿಸಿದ ಅಪ್ರತಿಮ ನಟ. 5 ಬಾರಿ ರಾಷ್ಟ್ರ ಪ್ರಶಸ್ತಿ ಪಡೆದ ಬಹುಭಾಷಾ ನಾಯಕ ಅಂತ ಕರೀತಾರೆ. ಆದರೆ ಮತ್ತೊಂದೆಡೆ ಅದೇ ಕ್ಯಾಮ್ರಾ ಮುಂದೆ ನಿಂತು ಅಥವಾ ಮೈಕ್ ಹಿಡಿದು ನಿಂತರೆ ಇಡೀ ದೇಶವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡುವ ವಿವಾದಗಳ ಸರದಾರ. ಸ್ನೇಹಿತರೆ, ನಾವಿವತ್ತು ಮಾತನಾಡ್ತಿರೋದು ಪ್ರಕಾಶ್ ರೈ ಅಲಿಯಾಸ್ ಪ್ರಕಾಶ್ ರಾಜ್ ಅವರ ಬಗ್ಗೆ. ಸ್ನೇಹಿತರೆ, ಕೆಲವರಿಗೆ ಇವರ ವ್ಯವಸ್ಥೆ ತಪ್ಪುಗಳನ್ನು ಬೆರಳು ಮಾಡಿ ತೋರಿಸುವ ಧೀರ ನಾಯಕನಾಗಿ ಕಾಣ್ತಾರೆ. ಆದರೆ ಇನ್ನು ಕೆಲವರಿಗೆ ಸಿನಿಮಾ ಬದುಕು ಬಿಟ್ಟು ಧರ್ಮ ರಾಜಕೀಯ ಅಂತ ಇತ್ತೀಚೆಗೆ ಹುಚ್ಚರ ಥರ ಆಡ್ತಿರೋ ಕಾಂಟ್ರವರ್ಸಿ ಕಿಂಗ್ ಥರ ಕಾಡ್ತಾರೆ. ಸ್ನೇಹಿತರೆ, ನಾನು ಯಾರಿಗೂ ಹೆದರಲ್ಲ ಅಂತ ತೊಡೆ ತಟ್ಟೋ ಪ್ರಕಾಶ್ ರಾಜ್ ನಿಜಕ್ಕೂ ಯಾರು? 300 ರೂಪಾಯಿ ಸಂಬಳಕ್ಕೆ ನಾಟಕ ಮಾಡ್ತಿದ್ದ ಹುಡುಗ ಕೋಟಿ ಕೋಟಿ ಸಂಭಾವನೆ ಪಡೆಯೋ ಸ್ಟಾರ್ ಆಗಿದ್ದು ಹೇಗೆ? ಅವರ 5 ವರ್ಷದ ಮಗನ ಸಾವು ಅವರ ಜೀವನವನ್ನು ಹೇಗೆ ಬದಲಾಯಿಸಿತು? ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಪ್ರಕಾಶ್ ರಾಜ್ ಅವರ ಬದುಕಿನ ಕೈ ಸತ್ಯಗಳು, ಕಣ್ಣೀರಿನ ಕಥೆ ಮತ್ತು ವಿವಾದಗಳು ಏನು ಎಂಬುದನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ನೇಹಿತರೆ, ವಿಡಿಯೋ ಅಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿರ್ತದೆ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಪ್ರಕಾಶ್ ರಾಜ್ ಅವರ ಆ್ಯಕ್ಟಿಂಗ್ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ನಲ್ಲಿ ಪ್ರಕಾಶ್ ರಾಜ್ ಎಂದು ಕಮೆಂಟ್ ಮಾಡಿ. ಹಾಗಾದರೆ ಬನ್ನಿ ಮೈನ್ ಟಾಪಿಕ್ಗೆ ಹೋಗೋಣ. ಸ್ನೇಹಿತರೆ, ಪ್ರಕಾಶ್ ರಾಜ್ ಅವರ ಇವತ್ತಿನ ಐಷಾರಾಮಿ ಬದುಕಿನ ಹಿಂದೆ ಭೀಕರವಾದ ಬಡತನ ಮತ್ತು ರಂಗಭೂಮಿಯ ಕಠಿಣ ಪರಿಶ್ರಮ ಇದೆ. ಸ್ನೇಹಿತರೆ, ಮಂಗಳೂರು ಮೂಲದ ಇವರು ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲಿ. ಕಾಲೇಜು ದಿನಗಳಲ್ಲಿ ಇವರಿಗೆ ನಟನೆಯ ಹುಚ್ಚು ತಲೆಗೇರಿತು. ಅದಕ್ಕಾಗಿಯೇ ತಿಂಗಳಿಗೆ ಕೇವಲ 300 ರೂಪಾಯಿ ಸಂಬಳಕ್ಕೆ ಕಲಾಕ್ಷೇತ್ರದಲ್ಲಿ ಹಗಲು ರಾತ್ರಿ ನಾಟಕಗಳನ್ನು ಮಾಡ್ತಿದ್ರು. ಕೇವಲ ಸ್ಟೇಜ್ ನಾಟಕ ಅಷ್ಟೇ ಅಲ್ಲ, ಬೀದಿಗಳಲ್ಲಿ ನಿಂತು ಸುಮಾರು 2000ಕ್ಕೂ ಹೆಚ್ಚು ಬೀದಿ ನಾಟಕಗಳಲ್ಲಿ ಅಭಿನಯಿಸಿದ ಗಟ್ಟಿ ಅನುಭವ ಇವರದ್ದು. ಸ್ನೇಹಿತರೆ, ಕನ್ನಡದ ದೂರದರ್ಶನದ ಧಾರಾವಾಹಿಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಮಾಡ್ತಾ ಮುತ್ತಿನಹಾರ, ರಾಮಾಚಾರಿ ಸಿನಿಮಾಗಳಲ್ಲಿ ಮುಖ ತೋರಿಸಿದರು. 1993ರಲ್ಲಿ ಬಂದ ಹರಕೆಯ ಕುರಿ ಸಿನಿಮಾ ಇವರ ನಟನೆಗೆ ದೊಡ್ಡ ಮೈಲೇಜ್ ಕೊಡ್ತು. ಆದರೆ ಇವರ ವಿಧಿಯೇ ಬದಲಾಗಿದ್ದು ತಮಿಳು ಚಿತ್ರರಂಗಕ್ಕೆ ಕಾಲಿಟ್ಟಾಗ. ಪ್ರಸಿದ್ಧ ತಮಿಳು ನಿರ್ದೇಶಕ ಕೆ ಬಾಲಚಂದರ್ ಅವರು ಈ ಕನ್ನಡದ ಹುಡುಗನ ಕಣ್ಣಿನಲ್ಲಿದ್ದ ತೇಜಸ್ಸನ್ನು ಗುರುತಿಸಿದರು. 1994ರಲ್ಲಿ ಡುವೆಟ್ ಅನ್ನೋ ಸಿನಿಮಾ ಮೂಲಕ ಇವರನ್ನು ಲಾಂಚ್ ಮಾಡಿದರು. ಅಷ್ಟೇ ಅಲ್ಲ, ಪ್ರಕಾಶ್ ರೈ ಅನ್ನೋ ಹೆಸರನ್ನು ಪ್ರಕಾಶ್ ರಾಜ್ ಅಂತ ಬದಲಾಯಿಸಿದ್ದು ಇದೇ ಬಾಲಚಂದರ್. ಅಲ್ಲಿಂದ ಮುಂದೆ ಪ್ರಕಾಶ್ ರಾಜ್ ತಿರುಗಿ ನೋಡಲೇ ಇಲ್ಲ. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಅಂತ 5 ಭಾಷೆಗಳಲ್ಲಿ ಸ್ಟಾರ್ ವಿಲನ್ ಆಗಿ ಪೋಷಕ ನಟನಾಗಿ ಮಿಂಚಿದ್ರು. ಇರುವರ್ ಕಂಚಿವರಂ ಸಿನಿಮಾಗಳಲ್ಲಿ ಇವರಿಗೆ ರಾಷ್ಟ್ರ ಪ್ರಶಸ್ತಿಗಳನ್ನು ತೆಗೆದುಕೊಂಡು ಮುಡಿಗೇರಿಸಿಕೊಂಡ್ರು. ಇವತ್ತಿಗೂ ಸೌತ್ ಇಂಡಸ್ಟ್ರಿಯಲ್ಲಿ ಪ್ರಕಾಶ್ ರಾಜ್ ಮಾಡೋ ವಿಲನ್ ಪಾತ್ರಗಳನ್ನು ಬೇರೆ ಯಾರೂ ಮಾಡೋಕ್ಕೆ ಸಾಧ್ಯವಿಲ್ಲ. ಸ್ನೇಹಿತರೆ, ಈ ರೇಂಜ್ಗೆ ಇವತ್ತು ಬೆಳೆದು ನಿಂತಿದ್ದಾರೆ. ಇನ್ನು ಸ್ನೇಹಿತರೆ, ಸಿನಿಮಾದಲ್ಲಿ ಕೋಟಿ ಕೋಟಿ ಸಂಪಾದನೆ, ದೇಶಾದ್ಯಂತ ಕೀರ್ತಿ ಸಿಗ್ತಿದ್ದ ಹಾಗೆ ಪ್ರಕಾಶ್ ರಾಜ್ ವೈಯಕ್ತಿಕ ಜೀವನದಲ್ಲೂ ಕೂಡ ನೆಮ್ಮದಿ ಕಂಡುಕೊಳ್ಳೋಕೆ ಹೋಗ್ತಾರೆ. 1994ರಲ್ಲಿ ನಟಿ ಲಲಿತಾ ಕುಮಾರಿ ಅವರನ್ನು ಪ್ರೀತಿಸಿ ಮದುವೆ ಆದರು. ಈ ದಂಪತಿಗೆ ಮೇಘನಾ ಮತ್ತು ಪೂಜಾ ಅನ್ನೋ 2 ಹೆಣ್ಣು ಮಕ್ಕಳು ಹಾಗೂ ಸಿದ್ಧಾರ್ಥ್ ಅನ್ನೋ ಮುದ್ದಾದ ಮಗ ಹುಟ್ಟಿದ. ಎಲ್ಲವೂ ಚೆನ್ನಾಗಿ ನಡೀತಿತ್ತು. ಆದರೆ 2004ರಲ್ಲಿ ಪ್ರಕಾಶ್ ರಾಜ್ ಬದುಕಿನಲ್ಲಿ ವಿಧಿ ಆಡಿದ ಆಟ ನರಕ ಸದೃಶವಾಗಿತ್ತು. ಅದೊಂದು ದಿನ ಪ್ರಕಾಶ್ ರಾಜ್ ಅವರ 5 ವರ್ಷದ ಮುದ್ದಾದ ಮಗ ಸಿದ್ಧಾರ್ಥ್ ಬೀಚ್ ಹೌಸ್ನಲ್ಲಿ ಗಾಳಿಪಟ ಹಾರಿಸುತ್ತಿದ್ದ. ಆಟದ ಮೂಡ್ನಲ್ಲಿದ್ದ ಮಗು ಬ್ಯಾಲೆನ್ಸ್ ತಪ್ಪಿ ಮೇಲಿಂದ ಕೆಳಗೆ ಬಿದ್ದೇ ಬಿಡ್ತು. ಬಿದ್ದ ತಕ್ಷಣ ತಲೆಗೆ ತೀವ್ರವಾದ ಪೆಟ್ಟಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಆ ಪುಟ್ಟ ಕಂದಮ್ಮ ಸಾವನ್ನಪ್ಪುತ್ತೆ. ಸ್ನೇಹಿತರೆ, ಘಟನೆ ಪ್ರಕಾಶ್ ರಾಜ್ ಅವರ ಇಡೀ ಬದುಕನ್ನೇ ಶಟರ್ಡ್ ಮಾಡ್ತು. ಮಗನ ಶವವನ್ನು ಹೆಗಲ ಮೇಲೆ ಹೊತ್ತ ಪ್ರಕಾಶ್ ರಾಜ್ ತೀವ್ರವಾದ ಡಿಪ್ರೆಷನ್ಗೆ ಒಳಗಾದರು. ತಿಂಗಳುಗಟ್ಟಲೆ ಕತ್ತಲ ಕೋಣೆಯಲ್ಲಿ ಕಣ್ಣೀರು ಹಾಕಿದರು. ಈ ಮಗನ ಸಾವಿನ ದುಃಖ ಅವರ ಸಂಸಾರದಲ್ಲೂ ಬಿರುಕು ಮೂಡಿಸಿತ್ತು. ಕೊನೆಗೆ ಮೊದಲ ಪತ್ನಿ ಲಲಿತಾ ಕುಮಾರಿ ಅವರಿಂದ 2009ರಲ್ಲಿ ಡಿವೋರ್ಸನ್ನು ತೆಗೆದುಕೊಳ್ತಾರೆ. ಇದಾದ ನಂತರ 2010ರಲ್ಲಿ ಬಾಲಿವುಡ್ ಕೊರಿಯೋಗ್ರಾಫರ್ ಫೋನಿ ವರ್ಮಾ ಅವರನ್ನು 2ನೇ ಮದುವೆ ಆಗ್ತಾರೆ. ಇವರಿಗೆ ವೇದಾಂತ್ ಅನ್ನೋ ಮಗನು ಕೂಡ ಹುಡ್ತಾನೆ. ಮತ್ತು ಪ್ರಕಾಶ್ ರಾಜ್ ಒಂದು ಸಂದರ್ಶನದಲ್ಲಿ ಹೇಳ್ತಾರೆ, ನನ್ನ ಮಗನ ಸಾವು ನನ್ನೊಳಗಿದ್ದ ನಗೆಯನ್ನು ಕಸಿದುಕೊಳ್ತು. ಆ ಸಾವಿನ ನಂತರ ನಾನು ಬದುಕನ್ನು ತುಂಬ ಹಗುರವಾಗಿ ತೆಗೆದುಕೊಳ್ಳೋದನ್ನು ಬಿಟ್ಟೆ. ಯಾವುದಕ್ಕೂ ಹೆದರೋದನ್ನೇ ನಿಲ್ಲಿಸಿಬಿಟ್ಟೆ ಅಂತ ಹೇಳ್ತಾರೆ. ಸ್ನೇಹಿತರೆ, ಮುಂದೆ ಸಿನಿಮಾ ಮಾಡಿಕೊಂಡು ಆರಂಭವಾಗಿದ್ದ ಪ್ರಕಾಶ್ ರಾಜ್ ಇದ್ದಕ್ಕಿದ್ದಂತೆ ರಾಜಕೀಯಕ್ಕೆ ಬಂದೇ ಬಿಡ್ತಾರೆ. ಈ ರೇಂಜ್ಗೆ ವಿವಾದ ಮಾಡಿಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಯಾಕೆ ಅಂತ ಗೊತ್ತಾ? ಇದಕ್ಕೆ ಒಂದು ಪ್ರಮುಖ ಕಾರಣ ಇದೆ. ಅದು 2017ರಲ್ಲಿ ನಡೆದ ಇವರ ಆಪ್ತ ಗೆಳತಿ ಪತ್ರಕರ್ತೆ ಗೌರಿ ಲಂಕೇಶ್ ಅವರ ಹತ್ಯೆ. ಗೌರಿ ಲಂಕೇಶ್ ಕೊಲೆಯಾದ ನಂತರ ಪ್ರಕಾಶ್ ರಾಜ್ ಅವರೊಳಗಿದ್ದ ಆಕ್ರೋಶ ಹೊರಬಂತು. ದೇಶದ ಸಿಸ್ಟಮ್ ವಿರುದ್ಧ
ಕೇಂದ್ರ ಸರ್ಕಾರದ ವಿರುದ್ಧ ಅವರು ಬಹಿರಂಗವಾಗಿ ಯುದ್ಧ ಸಾರಿದರು. ಜಸ್ಟ್ ಆಸ್ಕಿಂಗ್ ಅನ್ನೋ ಹ್ಯಾಶ್ಟ್ಯಾಗ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆಗಳ ಸುರಿಮಳೆಗೈದರು. ಅಷ್ಟಕ್ಕೆ ನಿಲ್ಲದೆ 2019 ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದರು. ಆದರೆ ರಾಜಕೀಯ ಬೇರೆ, ಸಿನಿಮಾ ಬೇರೆ ಅಂತ ಜನ ಅವರಿಗೆ ಕೇವಲ 28,000 ವೋಟ್ ಕೊಟ್ಟು ಸೋಲಿಸೇ ಬಿಟ್ಟರು. ಆದರೆ ಸೋತ ಮೇಲೂ ಪ್ರಕಾಶ್ ರಾಜ್ ಸುಮ್ಮನಾಗಲಿಲ್ಲ. ದಿನಕ್ಕೊಂದು ಕಾಂಟ್ರವರ್ಸಿ ಸ್ಟೇಟ್ಮೆಂಟ್ ಕೊಡೋಕ್ಕೆ ಶುರು ಮಾಡಿದರು. ಇವರ ಈ ವರ್ತನೆ ಇವತ್ತು ದೇಶದ ಜನರನ್ನು ಎರಡು ಭಾಗವನ್ನಾಗಿ ಮಾಡಿದೆ. ಸ್ನೇಹಿತರೆ, ಮೊದಲನೇದಾಗಿ ಕೆಲವರಿಗೆ ಇವರ ಮಾತಿನಲ್ಲಿ ಅರ್ಥ ಇದೆ ಅನಿಸುತ್ತೆ. ಯಾಕಂದರೆ ಪ್ರಕಾಶ್ ರಾಜ್ ಯಾವುದೇ ಪಕ್ಷದ ಬೆದರಿಕೆಗೂ ಕೂಡ ಹೆದರಲ್ಲ. ಟ್ರೋಲ್ ಮಾಡಿದರೆ ಕೇರ್ ಮಾಡಲ್ಲ. ದೇಶದಲ್ಲಿ ನಡೆಯೋ ತಪ್ಪುಗಳನ್ನು, ಭ್ರಷ್ಟಾಚಾರವನ್ನು ಮುಖಾಮುಖಿ ಪ್ರಶ್ನಿಸ್ತಾರೆ. ಒಬ್ಬ ಕಲಾಕಾರನಾಗಿ ಸಮಾಜಕ್ಕೆ ಧ್ವನಿ ಆಗ್ತಿದ್ದಾರೆ ಅನ್ನೋದು ಇವರ ಸಪೋರ್ಟರ್ಸ್ ವಾದ. ಆದರೆ ಎರಡನೇದಾಗಿ ಇನ್ನು ಕೆಲವರಿಗೆ ಇವರನ್ನು ನೋಡಿದರೆ ತೀವ್ರ ಕಿರಿಕಿರಿ, ಇರಿಟೇಷನ್ ಆಗುತ್ತೆ. ಯಾಕಂದರೆ ಪ್ರಕಾಶ್ ರಾಜ್ ಅವರದ್ದು ಸೆಲೆಕ್ಟಿವ್ ಕ್ರಿಟಿಸಿಸಮ್ ಅನ್ನೋದು ವಿರೋಧಿಗಳ ಆರೋಪ. ಅಂದರೆ ಕೇವಲ ಒಂದು ಪಕ್ಷ ಅಥವಾ ಪ್ರಧಾನಿ ಮೋದಿಯವರನ್ನು ಮಾತ್ರ ಟೀಕಿಸ್ತಾರೆ. ಬೇರೆ ಪಕ್ಷಗಳ ತಪ್ಪುಗಳ ಬಗ್ಗೆ ಇವರು ಬಾಯಿ ಬಿಡಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಇತ್ತೀಚೆಗೆ ಸನಾತನ ಧರ್ಮದ ವಿಚಾರದಲ್ಲಾಗಲಿ, ಹಿಂದೂ ಹಬ್ಬಗಳ ವಿಚಾರದಲ್ಲಾಗಲಿ ಅಥವಾ ಧಾರ್ಮಿಕ ಆಚರಣೆಗಳ ಬಗ್ಗೆ ಇವರು ನೀಡಿದ ಹೇಳಿಕೆಗಳು ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ತಂದಿದೆ. ಇದೇ ಕಾರಣಕ್ಕೆ ಜನ ಇವರನ್ನು ಸಿನಿಮಾ ಬದುಕು ಬಿಟ್ಟು ಹುಚ್ಚರ ಥರ ಕಾಂಟ್ರವರ್ಸಿ ಮಾಡಿಕೊಳ್ತಿದ್ದಾರೆ ಅಂತ ಕರೆಯೋಕೆ ಶುರು ಮಾಡ್ತಿದ್ದಾರೆ. ಸ್ನೇಹಿತರೆ, ಇಷ್ಟೆಲ್ಲ ವಿವಾದಗಳಿದ್ದರೂ ಪ್ರಕಾಶ್ ರಾಜ್ ಇವತ್ತಿಗೂ ತಲೆ ಎತ್ತಿ ನಿಂತಿದ್ದಾರೆ. ಪ್ರತಿ ವೇದಿಕೆಯಲ್ಲೂ ನಾನು ಯಾರಿಗೂ ಹೆದರಲ್ಲ ಅಂತಾರೆ. ಅದಕ್ಕೆ ಕಾರಣ ಅವರ ಆರ್ಥಿಕ ಭದ್ರತೆ ಮತ್ತು ವೈಯಕ್ತಿಕ ಸಿದ್ಧಾಂತ. ಅವರು ತಾವಾಯಿತು, ತಮ್ಮ ಸಿನಿಮಾ ಆಯಿತು ಅಂತ ಇರ್ಬೋದು, ಆದರೆ ನನಗೆ ದೇಶದ ಜನ ಇಷ್ಟೊಂದು ದುಡ್ಡು, ಹೆಸರು ಕೊಟ್ಟಿದ್ದಾರೆ. ಸಮಾಜದಲ್ಲಿ ತಪ್ಪಾದಾಗ ನಾನು ಪ್ರಶ್ನೆ ಮಾಡದಿದ್ದರೆ ನನ್ನ ಕಲೆಗೆ ಬೆಲೆ ಇರಲ್ಲ ಅನ್ನೋದು ಅವರ ಸ್ಟ್ರಾಂಗ್ ನಿಲುವು. ಮತ್ತೊಂದೆಡೆ ಅವರು ಹಳ್ಳಿಗಳನ್ನು ದತ್ತು ತಗೊಂಡು ಸದ್ದಿಲ್ಲದೆ ಸಮಾಜ ಸೇವೆಯನ್ನು ಕೂಡ ಮಾಡ್ತಿದ್ದಾರೆ. ಒಬ್ಬ ನಟನಾಗಿ ಪ್ರಕಾಶ್ ರಾಜ್ ಅವರನ್ನು ಯಾರೂ ರೀಪ್ಲೇಸ್ ಮಾಡೋಕ್ಕೆ ಸಾಧ್ಯವಿಲ್ಲ. ಆದರೆ ಒಬ್ಬ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಆಗಿ ಅವರ ನಿಲುವುಗಳು ಕೆಲವರಿಗೆ ಸರಿ ಅನಿಸುತ್ತೆ, ಕೆಲವರಿಗೆ ತಪ್ಪು ಅನಿಸುತ್ತೆ. ಸೊ ಸ್ನೇಹಿತರೆ, ನಿಮ್ಮ ಪ್ರಕಾರ ಪ್ರಕಾಶ್ ರಾಜ್ ಮಾಡ್ತಿರೋದು ಸರಿಯಾ ಅಥವಾ ಕೇವಲ ಪ್ರಚಾರಕ್ಕಾಗಿ ಹೀಗೆ ಮಾಡ್ತಿದ್ದಾರಾ? ಸೊ ನಿಮ್ಮ ಅನಿಸಿಕೆಯನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ವಿಡಿಯೋಗೆ ಖಂಡಿತ ಲೈಕ್ ಮಾಡಿ, ಹಾಗೆ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿ ಲೈಫ್ ಸ್ಟೋರೀಸ್ ಮತ್ತು ಟ್ರೆಂಡಿಂಗ್ ಟಾಪಿಕ್ ಆಗಿ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಸಿಗೋಣ ಇದೇ ರೀತಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ.